ಅಪರಾಧ ಜಗತ್ತಿನ ಅನಾವರಣ FIRಗೆ ಸ್ವಾಗತ. ನಾನು ಸಂದೀಪ್ ಮೇಲುಗಿರಿ. ಅವನು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಅದ್ಯಾವ ಸಬ್ಜೆಕ್ಟ್ ಮೇಲೆ PhD ಮಾಡ್ತಾ ಇದ್ನೋ ಗೊತ್ತಿಲ್ಲ, ಆದ್ರೆ ದೃಶ್ಯಂ ಸಿನಿಮಾದ ಮೇಲೆ ಸಂಪೂರ್ಣ PhD ಮಾಡಿಬಿಟ್ಟಿದ್ದ. ಕೊಲೆ ಮಾಡಿ ಸಿಕ್ಬೀಳದೆ ಇರೋದು ಹೇಗೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿದ್ದ. ಸಿನಿಮಾವನ್ನು ಮೀರಿಸೋ ಪ್ಲಾನ್ ಮಾಡಿದ್ದ. ಪೊಲೀಸರು ಅಷ್ಟೇ, ಇದು ಕಥೆಯಲ್ಲ ಜೀವನ ಅನ್ನೋದನ್ನ ತೋರಿಸಿಬಿಟ್ರು. ಎಷ್ಟು ನರ್ವಸ್ ಪ್ರಶ್ನೆ ಇಲ್ಲ, ಅವನು ತಯಾರಾಗಿ ಬಂದಿದ್ದಾನಲ್ಲ, ಏನು ಹೇಳ್ಬೇಕಂತಾನೆ ಕೇಳಿ ಬಂದಿದ್ದಾನವ ದೃಶ್ಯಂ. ಸೊ ಅದಕ್ಕೆ ನಾವು ಆ ದೃಶ್ಯಂಗಿಂತ ಇನ್ನೊಂದು ದೃಶ್ಯಂ ಮಾಡಿದ್ದೇವೆ ಅವನಿಗೆ. ಎಸ್, ಪೊಲೀಸರ ಅದ್ಭುತ ಕಾರ್ಯಾಚರಣೆ ಇದು. ದೃಶ್ಯಂ ಸಿನಿಮಾದಲ್ಲಿ ಪೊಲೀಸರು ಸೋತಿದ್ರು, ಆದರೆ ಇಲ್ಲಿ ಅದೆಂಥ ಸೂಕ್ಷ್ಮ ಎಳೆಯನ್ನ ಎತ್ಕೊಂಡು ಹೇಗೆ ಕಾರ್ಯಾಚರಣೆ ಮಾಡಬಹುದು ಅನ್ನೋದನ್ನ ಹುಬ್ಬಳ್ಳಿಯ ಕ್ರೈಮ್ DCP ಮಲ್ಲಿಕಾರ್ಜುನ ಬಾಲ್ದಂಡಿ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಮಾರುತಿ ಗುಳ್ಳೇರಿಯವರ ನೇತೃತ್ವದ ಟೀಮ್ ಪತ್ತೆ ಮಾಡಿದೆ. ಆರೋಪಿಯನ್ನ ಹಿಡ್ಕೊಂಡು ಬಂದಿದ್ದಾರೆ. ಕೊಲೆ ಮಾಡಿ 1.5 ವರ್ಷಗಳ ನಂತರ ಸಿಕ್ಕಿಬಿದ್ದಿದ್ದಾನೆ ಈ ಹುಡುಗ. ಈತನ ಹೆಸರು ಅರುಣ್ ಪಾಟೀಲ್. ವಿಜಯಪುರದ ಕಾಲೇಜೊಂದರ ಪ್ರಿನ್ಸಿಪಾಲ್ರ ಮಗ ಈ ಅರುಣ್. ಸ್ವತಃ ರ್ಯಾಂಕ್ ಸ್ಟೂಡೆಂಟ್. ಬೆಂಗಳೂರಿನ GKVKಯಲ್ಲಿ ಉನ್ನತ ಅಭ್ಯಾಸ ಮಾಡ್ತಾ ಇದ್ದ. ಇಂಥ ಹುಡುಗ ಒಂದು ಮರ್ಡರ್ ಮಾಡ್ತಾನೆ ಅಂದ್ರೆ ಯಾರಿಗೂ ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಆದರೂ ಪೊಲೀಸರಿಗೆ ಇವನೇ ಹಂತಕ ಅಂತ ಅನ್ನಿಸ್ಬಿಟ್ಟಿತ್ತು. ಆದರೆ ಸಾಕ್ಷಿ ಸಿಗದೆ 1.5 ವರ್ಷಗಳ ಕಾಲ ತನಿಖೆಯನ್ನ ನಡೆಸ್ತಾನೆ ಇದ್ರು. ಕೊನೆಗೂ ಮೊನ್ನೆ ದಿನ ಅರುಣನನ್ನ ಅರೆಸ್ಟ್ ಮಾಡೇ ಬಿಟ್ರು. ಅಂದಹಾಗೆ ಈ ಅರುಣ ಅರೆಸ್ಟ್ ಆದಂಥ ಆ ಮರ್ಡರ್ ಕೇಸ್ ಯಾವುದು ಗೊತ್ತಾ? ಕಳೆದ ವರ್ಷ ಜೂನ್ ಮೊದಲ ವಾರದಲ್ಲೇ ಹುಬ್ಬಳ್ಳಿ ಹೊರವಲಯದ ಗಬ್ಬೂರು ಅನ್ನುವಂಥ ಹಳ್ಳಿಯ ಜಾಕೀರ್ ಹುಸೇನ್ ಅನ್ನೋ ರೈತ ಓಡ್ಕೊಂಡು ಕಸ್ಬಾ ಪೊಲೀಸ್ ಠಾಣೆಗೆ ಬಂದ ಕೇಸು. ಆತ ಹುಡುಗಿಯೊಬ್ಬಳ ಹೆಣ ನೋಡಿದ್ದ, ಅದು ಕೂಡ ಆತನ ಜಮೀನಿನಲ್ಲಿ ಅರೆಬರೆ ಮುಚ್ಚಿದ್ದ ಸ್ಥಿತಿಯಲ್ಲಿ. ಅಲ್ಲಿ ಸತ್ತು ಮಲಗಿದವಳು ವಿಜಯಪುರದ ಗಿರಿಮಲ್ಲ ಬಿರಾದಾರರ ಮಗಳು ಅರ್ಪಿತಾ. ಇದು ಒಂದು ಹುಬ್ಬಳ್ಳಿ ಪೊಲೀಸರ ತನಿಖೆಯ ಸಾಮರ್ಥ್ಯವನ್ನ ತೋರಿಸುವಂತ ಪ್ರಕರಣ. ಇದು ಒಂದು ಅರ್ಪಿತಾ ಅಂತ ಒಬ್ಬ ಅಗ್ರಿಕಲ್ಚರಲ್ BSc ಮುಗಿಸಿದಂತ ಹುಡುಗಿ ಕೊಲೆ ಹುಬ್ಬಳ್ಳಿ ಗಬ್ಬೂರ್ ಹತ್ತಿರ ನಡೆದಿತ್ತು. 30/5/2015 ಮರ್ಡರ್ ಕೇಸ್ ಆಗಿ ಪರಿವರ್ತನೆ ಆಗಿತ್ತು. ಅಸಲಿಗೆ ಅವತ್ತು ಸತ್ತವಳು ಯಾರು ಅನ್ನೋದೇ ಪೊಲೀಸರಿಗೆ ಗೊತ್ತಾಗಿರಲಿಲ್ಲ. ಸುತ್ತಮುತ್ತಲ ಠಾಣೆಗಳಲ್ಲಿ ಪರಿಶೀಲಿಸಿದ್ರೂ ಯಾವುದೇ ಮಿಸ್ಸಿಂಗ್ ಕೇಸು ಸಿಕ್ಕಿರಲಿಲ್ಲ. ಆದರೂ ಕೂಡ ಪೊಲೀಸರು ಹೆಣ ನೋಡಿ ಆಕೆಯ ಮನೆಯವರು ಬರಬಹುದು ಅಂತ ಹಾಗೆ ಜೋಪಾನ ಮಾಡಿಟ್ಟಿದ್ರು. ಅತ್ತ ಅರ್ಪಿತಾಳ ಮನೆಯವರಿಗೆ ಕೆಲ ದಿನಗಳವರೆಗೆ ವಿಷಯನೇ ಗೊತ್ತಾಗ್ಲಿಲ್ಲ. ನಂತರ ಬೆಳೆದು ನಿಂತಹ ಮಗಳು ಮಿಸ್ ಆಗಿದ್ದಾಳೆ ಅಂತ ದೂರು ಕೊಟ್ರೆ ಸಮಸ್ಯೆ ಆಗಬಹುದು ಅಂತೆಲ್ಲ ಯೋಚಿಸಿ ಕೊನೆಗೆ ಕೇಸ್ ಕೊಟ್ಟಿದ್ರು. ಆ ಕೂಡಲೇ ಈ ಹುಡುಗಿಯನ್ನ ತೋರಿಸಿದ್ರು. ಆಗ್ಲೇ ಅಲ್ಲಿ ಕೊಲೆಯಾದವಳು ಅರ್ಪಿತಾ ಅನ್ನೋದು ಗೊತ್ತಾಗಿತ್ತು. 29/5/2015 ಧಾರವಾಡಗೆ ಬರ್ತಾರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ. 30ರಿಂದ ಈ ಅರ್ಪಿತಾ ರೂಮ್ ಬಿಟ್ಟವಳು ಮತ್ತೆ ರೂಮ್ಗೆ ಬರುವುದಿಲ್ಲ. ನಂತರ 11/6ಕ್ಕೆ ಈ ಮೃತಳ ತಂದೆ ಗಿರಿಮಲ್ ಬಿರಾದಾರ್ ಅವರು ಧಾರವಾಡ ಸಬರ್ಬನ್ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ, ಹುಡುಗಿ ಕಾಣೆಯಾಗಿದ್ದಾಳೆ, ಹೋಗಿದವ್ರು ಬರಲಿಲ್ಲ ಅಂತ. ನಂತರ ಅವರ ರಿಮೇನ್ಸ್ ಏನಿದೆ ಅದು ನೋಡಿ, ಬಟ್ಟೆ ಎಲ್ಲ ನೋಡಿ ಇದು ನನ್ನ ಮಗಳು ಅಂತ ಅವ್ರು ಹೇಳಿದ ಮೇಲೆ ಅವಳು ಅರ್ಪಿತಾ ಅಂತ ಗೊತ್ತಾಗ್ತದೆ. ಅಲ್ಲಿಂದ ಶುರುವಾಗಿದ್ದು ಹತ್ಯೆಯ ತನಿಖೆ. ಪ್ರಾಯದ ಹುಡುಗಿ ಮರ್ಡರ್ ಆಗಿದ್ದಾಳೆ ಅಂದಾಗ ಮೊಟ್ಟ ಮೊದಲು ತಲೆಗೆ ಬರೋದು ಪ್ರೀತಿ ಪ್ರೇಮ ಏನಾದರೂ ಇದೆಯಾ ಅನ್ನೋದು. ಮನೆಯವರು ಅಂಥದ್ದೇನೂ ಇರಲಿಲ್ಲ ಅಂದಿದ್ರು. ಸ್ನೇಹಿತೆಗೂ ಗೊತ್ತಿರಲಿಲ್ಲ. ಹಾಗಾದ್ರೆ ಅವಳು ಅಲ್ಲಿಗೆ ಯಾಕೆ ಹೋದ್ಲು? ವಿಜಯಪುರದಿಂದ ಧಾರವಾಡ ಯೂನಿವರ್ಸಿಟಿಗೆ ಓದೋದಕ್ಕೆ ಬಂದವಳು ಅದೆಲ್ಲೋ ಹುಬ್ಬಳ್ಳಿ ಹೊರವಲಯದ ಜಮೀನಿನಲ್ಲಿ ಹೆಣವಾಗಿ ಬೀಳ್ತಾಳೆ ಅಂದ್ರೆ ಅದಕ್ಕೆ ಕಾರಣ ಇರಬೇಕಲ್ಲ. ಅದನ್ನ ಹುಡುಕೋದಕ್ಕೆ ಪೊಲೀಸರು ಫೋನ್ ಹಿಡ್ಕೋತಾರೆ. ಅವಳ ಮೊಬೈಲ್ ಕಾಲ್ ಲಿಸ್ಟ್ ಅನ್ನು ತೆಗೆದು ಲಾಸ್ಟ್ ಕಾಲ್ ಯಾರದ್ದಿದೆ ನೋಡ್ತಾರೆ. ಲವ್ವರಿಗೂ ಈ ಕೊಲೆಗೂ ಸಂಬಂಧ ಇರಲಿಲ್ಲ. ಅಷ್ಟಕ್ಕೂ ಪೊಲೀಸರಿಗೆ ಮೊಬೈಲ್ ಆಫ್ ಆದ ದಿನದ ಯಾವ ಕರೆಯ ಹಿಂದೆ ಕೂಡ ಹಂತಕರ ಸೂಚನೆ ಸಿಗಲಿಲ್ಲ. ಆದರೆ ಅವಳ ಕಾಲ್ ಲಿಸ್ಟ್ನಲ್ಲಿ ಒಂದು ನಂಬರ್ಗೆ ಪದೇ ಪದೇ ಫೋನ್ ಹೋಗಿ ಬಂದು ಆಗಿರುತ್ತೆ. ಅದು ಈ ಅರುಣನದ್ದು.
ಈ ಅರುಣ್ ಕೂಡ ವಿಜಯಪುರದ ಡಮನಾಳದವನು. ಆದರೆ ಆತ ಸದ್ಯಕ್ಕೆ ಊರಲ್ಲಿರಲಿಲ್ಲ, ಬೆಂಗಳೂರಿನಲ್ಲಿ ಓದ್ತಾ ಇದ್ದ. ಆತನನ್ನ ಕರೆಸಿ ವಿಚಾರಣೆ ಮಾಡಿದಾಗ ಒಟ್ಟಿಗೆ ಒಂದೇ ಕಾಲೇಜಲ್ಲಿ ಓದ್ದವರು, ಸ್ನೇಹಿತರಾಗಿದ್ರು ಅಂತ ಹೇಳಿದ್ದ. ಅವರ ಜೊತೆಯಲ್ಲಿ ಓದ್ತಾ ಇಂಥದ್ದು ಒಬ್ಬ ಹುಡುಗ ಅರುಣ್ ಅಂತ, ಇವರಿಬ್ಬರಿಗೆ ಸ್ನೇಹ ಬೆಳೆದಿತ್ತು. ಹಲವು ವರ್ಷಗಳ ಕಾಲ ಒಟ್ಟಿಗೆ ಓದಿದೀವಿ, ಒಳ್ಳೆ ಸ್ನೇಹಿತರಾಗಿದ್ವಿ ಅಂತಾನೆ ಅರುಣ್ ಹೇಳ್ಕೊಂಡು ಬಂದಿದ್ದ. ಅದಕ್ಕೂ ಮೀರಿದ್ದು ಅವರ ನಡುವೆ ಏನಿತ್ತು ಅನ್ನೋದು ಮೋಸ್ಟ್ಲಿ ಕೆಲ ಸ್ನೇಹಿತರಿಗೆ ಗೊತ್ತಿತ್ತೋ ಏನೋ, ಆದರೆ ಅವರು ಹೇಳಲಿಲ್ಲ. ಮನೆಯಲ್ಲಂತೂ ಗೊತ್ತಿರಲಿಲ್ಲ. ಅವರಿಗೆ ಈಗ ಪೊಲೀಸರು ವಿಷಯ ತಿಳಿಸಿದ ಮೇಲೆ ನಿಜಕ್ಕೂ ಆಘಾತ. ಇಂಥ ಒಳ್ಳೆ ಹುಡುಗ, ರ್ಯಾಂಕ್ ಸ್ಟೂಡೆಂಟ್, ಸ್ಪೋರ್ಟ್ಸ್ ಮ್ಯಾನ್, ಅವ ಹತ್ರ ಕಾಸ್ಟ್ ಸೇಮ್ ನಮ್ಮ ಹತ್ರದ ಊರಿಲ್ಲೇ ಅವ ಡಮ್ನಾಳ್ ಊರ ಒಂದು. ಅವ ಸಂಬಂಧ ಆತರ ಒಂದೇ ಕಾಸ್ಟ್, ಯಾಕೆ ನಿಮ್ಮ ಕೊಲೆ ಮಾಡ್ದ? ಅವನಿಗೆ ಆಕಿಗೆ ಏನ್ ಬತ್ತು? ನನಗ್ ಇದು ವಿಚಾರ ಗುರ್ತಾಗ್ಲಿಲ್ಲ. ಹೀಗೆ ಯಾರೊಬ್ಬರಿಗೂ ಅರುಣನ ಬಗ್ಗೆ ಅನುಮಾನ ಇರಲಿಲ್ಲ. ಅಲ್ಲಿ ಡೌಟ್ ಇದ್ದದ್ದು ಪೊಲೀಸರಿಗಷ್ಟೇ. ಹಂಗಾಗಿ ಅವರು ಅರುಣನನ್ನ 4 ಬಾರಿ ಸ್ಟೇಷನ್ಗೆ ಕರೆಸಿ ವಿಚಾರಣೆ ನಡೆಸಿದ್ರು. ಆದರೆ ಅವನು ಮಾತ್ರ ಬಾಯಿ ಬಿಟ್ಟಿರಲಿಲ್ಲ. ವಿಚಾರಣೆಯಲ್ಲೂ ಅನುಮಾನ ಬರೋ ಥರದಲ್ಲಿ ಆತ ಏನನ್ನೂ ಹೇಳ್ತಾ ಇರಲಿಲ್ಲ. ಆತನ ವರ್ತನೆಯಲ್ಲೂ ಅನುಮಾನಕ್ಕೆ ಆಸ್ಪದವಿರಲಿಲ್ಲ. ಅಷ್ಟು ನೀಟಾಗಿ ಆತ ತನ್ನ ಸತ್ಯವನ್ನ ಮುಚ್ಚಿಟ್ಟಿದ್ದು ದೃಶ್ಯ ಸಿನಿಮಾದಿಂದ. ಈ ಸಿನಿಮಾವನ್ನ ಅರುಣ ಅದೆಷ್ಟು ಬಾರಿ ನೋಡಿದ್ನೋ ಏನೋ ಅರ್ಪಿತಾಳ ಹತ್ಯೆಗೂ ಮೊದಲು. ಮರ್ಡರ್ ಮಾಡಿ ಪೊಲೀಸರಿಂದ ತಪ್ಪಿಸಿಕೊಳ್ಳೋದು ಹೇಗೆ ಅನ್ನೋದನ್ನ ಆತ ಸ್ಟಡಿ ಮಾಡಿದ್ದಲ್ಲ, ಅಲ್ಲಿ ಸಣ್ಣ ಕ್ಲೂ ಕೂಡ ಬಿಡದ ಹಾಗೆ ಮರ್ಡರ್ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಂಡಿದ್ದ. ಅಷ್ಟಲ್ಲದೆ ತನಗೂ ಆ ಹತ್ಯೆಗೂ ಸಂಬಂಧ ಇಲ್ಲ ಅನ್ನೋದನ್ನ ಸಾಬೀತು ಮಾಡೋ ಸಾಕ್ಷ್ಯಗಳನ್ನ ಇಟ್ಕೊಂಡಿದ್ದ. ಸಿನಿಮಾದಲ್ಲಿ ಪೊಲೀಸರು ಹೇಳೋ ಟೈಮ್ನಲ್ಲಿ ನಾವು ಊರಲ್ಲೇ ಇರಲಿಲ್ಲ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಎಲ್ಲೆಲ್ಲೋ ಹೋದ ಬಗ್ಗೆ ಎವಿಡೆನ್ಸ್ ಕ್ರಿಯೇಟ್ ಮಾಡಿ ಪೊಲೀಸರಿಗೆ ಕೊಡಲಾಗುತ್ತೆ. ಅದೇ ರೀತಿ ಅರುಣ ತಾನು ಘಟನೆ ನಡೆದಾಗ ಈ ಸ್ಥಳದಲ್ಲೇ ಇರಲಿಲ್ಲ ಅನ್ನೋದಕ್ಕೆ ಬೇಕಾದಂತಹ ಸಾಕ್ಷ್ಯಗಳನ್ನು ಕ್ರಿಯೇಟ್ ಮಾಡಿದ್ದ. ಈ ದೃಶ್ಯಂ ಅಂತ ಒಂದು ಫಿಲ್ಮ್ ಬಂದಿತ್ತು ಕನ್ನಡ, ಇವು ನೋಡಿದಾನೆ ಆ ಹುಡುಗ. ಆ ಮೊಬೈಲ್ ಫೋನ್ ರಿಲೇಟೆಡ್ ಇನ್ವೆಸ್ಟಿಗೇಷನ್ ಪೊಲೀಸರು ಹಿಂದೆ ಬೀಳ್ತಾನೆ ಅಂತ ಹೇಳಿಬಿಟ್ಟು ಅಲ್ಲೇ ಆನ್ ಮಾಡಿ ಇಟ್ಟಿದ್ದಾನೆ, ಬಂದಿದ್ದಾನೆ ಅಂದರೆ ಸೈಲೆಂಟ್ ಮೋಡ್ನಲ್ಲಿ ಹಾಕಿ. ಅಲ್ಲಿಗೆ ಒಂದು ಹಂತಕ್ಕೆ ಪೊಲೀಸರ ಕಣ್ಣೊರೆಸುವಂತಹ ಕಾರ್ಯ ಯಶಸ್ವಿ ಆದ ಹಾಗೇನೆ. ಯಾಕೆಂದ್ರೆ ಅರ್ಪಿತಾ ಮರ್ಡರ್ ಕೇಸಲ್ಲಿ ಅನುಮಾನ ಬಂದ ತಕ್ಷಣ ಅವರು ಅರುಣ ಅವತ್ತಿನ ದಿನ ಎಲ್ಲಿದ್ದ ಅನ್ನೋದನ್ನೇ ಪರಿಶೀಲಿಸಿದ್ರು. ಅದನ್ನ ಹೇಗ್ ಮಾಡ್ತಾರೆ? ಆತನ ಮೊಬೈಲ್ ಲೊಕೇಶನ್ ಇಂದ. ಅದು ಬೆಂಗಳೂರಲ್ಲೇ ತೋರಿಸ್ತಾ ಇತ್ತಲ್ಲ. ಹಂಗಾಗಿ ಆತನನ್ನ ಕೈಬಿಟ್ಟು ಬೇರೆ ಬೇರೆ ಆಂಗಲ್ಗಳಲ್ಲಿ ಯೋಚಿಸೋದಕ್ಕೆ ಶುರು ಮಾಡಿದ್ರು. ಹಾಗಂತ ಅರುಣ ಮೈ ಮರಿಲಿಲ್ಲ. ಅವನು ಅಪಾಯಕ್ಕೆ ಸದಾ ಸಜ್ಜಾಗ್ತಾನೆ ಇದ್ದ. ಪಕ್ಕಾ ದೃಶ್ಯಂ ಥರದಲ್ಲೇ ಪೊಲೀಸರ ವಿಚಾರಣೆಯನ್ನ ಹೇಗೆ ಎದುರಿಸಬೇಕು ಅನ್ನೋ ತಯಾರಿ ನಡೆಸಿದ್ದ. ಇತ್ತ ಪೊಲೀಸರು ಬೇರೆ ಬೇರೆ ಆಂಗಲ್ಗಳನ್ನು ನೋಡಿ ಕೊನೆಗೆ ಮತ್ತೆ ಅರುಣನ ಕಡೆಗೆ ಅನುಮಾನದ ದೃಷ್ಟಿ ಇಟ್ಟರು. ಅದಕ್ಕೆ ಕಾರಣ ಅವತ್ತವನು ಬೆಂಗಳೂರಲ್ಲಿದ್ದ ನಿಜ, ಆದರೆ ಇಡೀ ದಿನ ಫೋನ್ ರಿಸೀವ್ ಮಾಡಿಲ್ಲ, ಯಾರಿಗೂ ಕರೆ ಮಾಡಿಲ್ಲ. ಹಾಗಾತ ಇರ್ತಾ ಇದ್ದಿದ್ದಿಲ್ಲ. ಅವತ್ತ್ಯಾಕೆ? ಏನಾದರೂ ಮೊಬೈಲನ್ನು ಅಲ್ಲಿಟ್ಟು ಇಲ್ಲಿಗೆ ಬಂದಿದ್ನ? ಆ ಅನುಮಾನ ಬರ್ತಿದ್ದ ಹಾಗೇನೆ ಆತನ ಕಾಲೇಜಿಗೆ ಬಂದು ಅಟೆಂಡೆನ್ಸನ್ನು ಚೆಕ್ ಮಾಡ್ತಾರೆ. ಆದರೆ ಅದಕ್ಕೂ ಅರುಣ ಪ್ರಿಪೇರ್ ಆಗಿದ್ದ. ಅವನ ಅಟೆಂಡೆನ್ಸ್ ಇಲ್ಲಿ ಬಿದ್ದಿತ್ತು. ಅಷ್ಟಾದ ಮೇಲೆ ಆತ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ತನ್ನ ಐಡಿಯನ್ನು ಕೊಟ್ಟು ಟ್ರೈನಲ್ಲೋ ಪ್ರೈವೇಟ್ ಬಸ್ಸಲ್ಲೋ ಹೋಗಿಲ್ಲ. ಹಾಗಂತ ಟೋಲ್ ದಾಟಿ ಕಾರಲ್ಲೋ ಬೈಕಲ್ಲೋ ಓಡಾಡ್ಲೂ ಇಲ್ಲ. ಯಾವುದೇ ಸಾಕ್ಷ್ಯಗಳು ಉಳಿಯದ ರೀತಿಯಲ್ಲಿ ಟಿಕೆಟ್ ತಗೊಂಡು ಬಸ್ಸಿನಲ್ಲಿ ಹೋದವನು ಸುತ್ತಲೂ CCTV ಇಲ್ಲದ ಕಡೆಗೆ ಹೋಗಿ ಕಾಯಿನ್ ಬೂತಿಂದ ಕಾಲ್ ಮಾಡಿ ಅರ್ಪಿತಾಳನ್ನ ಕರೆಸಿಕೊಂಡಿದ್ದ. ಆಕೆಯನ್ನ ಯೂನಿವರ್ಸಿಟಿ ಗೇಟ್ ಹತ್ರ ಬಾ ಅಂತ ಮೊದಲೇ ಕರೆದಿದ್ದ. ಹಾಗೆ ಬಂದವಳ ಹತ್ರ ಇಬ್ಬರ ನಡುವೆ ಯಾವ ಡಿಸ್ಟರ್ಬೆನ್ಸು ಬೇಡ ಅಂತ ಅಲ್ಲೇ ಅವಳ ಮೊಬೈಲ್ ಸ್ವಿಚ್ ಆಫ್ ಮಾಡಿಸಿದ್ದ. ಅಗ್ರಿಕಲ್ಚರ್ ಯೂನಿವರ್ಸಿಟಿನಿಂದ ಒಂದು ಬಸ್ನಲ್ಲಿ ಬಂದು ಉಣಕಲ್ ಹತ್ತಿರ ಇಳಿತಾರೆ. ಇಬ್ಬರು ಉಣಕಲ್ ಕೆರೆ ಹತ್ತಿರ ತಿರುಗ್ತಾರೆ. ಜನ ಭಾಳ ಇದ್ದರು. ಡೇ ಟೈಮ್ 4 o'clock 4:30ಗೆ. ಅದು ಇಲ್ಲಿ ಬೇಡ ಅಂತ ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಗಬ್ಬೂರಿಗೆ ಆಟೋ ರಿಕ್ಷಾ ಹೋಗ್ತಾರೆ. ಸೊ ಗಬ್ಬೂರು ನಿಂತಿದ ಮೇಲೆ ಮತ್ತೆ ಮರ್ಡರ್ ಮಾಡಬೇಕಾಗಿದ್ರೆ ಬಸ್ ಸ್ಟ್ಯಾಂಡಲ್ಲಿ ಮಾಡ್ಲಿಕ್ಕೆ ಆಗ್ತದ? ಅವನು ಪ್ಲಾನ್ ಮಾಡಿನೇ ಬಂದಿದ್ದಾನೆ ಹೊಡಿಬೇಕಂತ. ನಾನು ಹೇಳಿದಲ್ಲ ಪೂರ್ವ ನಿಯೋಜನೆಯಲ್ಲಿ ಮೊಬೈಲಲ್ಲೇ ಇಟ್ಟು ದೃಶ್ಯಂ ಫಿಲ್ಮ್ ಅಂತ ಹೇಳಿದೀವಲ್ಲ, ದೃಶ್ಯಂ ನೀವು ಯಾರ್ಯಾರು ನೋಡಿದಿರೋ ಗೊತ್ತಿಲ್ಲ. ಅದನ್ನು ಡಿವೇಟ್ ಪೊಲೀಸರಿಂದ ತನಿಖೆಯಿಂದ ಡಿವೇಟ್ ಹೇಗೆ ಮಾಡಬೇಕಂತ ಎಲ್ಲ ಪ್ರಯತ್ನ ಮಾಡಿದ್ದಾನವ. ಎಸ್, ಆಟೋದಲ್ಲೂ ಅವನು ಸೀದಾ ಗಬ್ಬೂರಿಗೆ ಹೋಗಿಲ್ಲ. ಆಟೋ ಡ್ರೈವರ್ಗೆ ಹುಡುಗಿ ಮುಖ ಕಾಣಿಸದಂತೆ ನೋಡ್ಕೊಂಡಿದ್ದ. ನಾಳೆ ದಿನ ತನಿಖೆ ನಡೆದ್ರೆ ಅವನು ಸಾಕ್ಷಿ ಆಗ್ಬಾರ್ದಲ್ವಾ?
ಅದೇ ರೀತಿಯಲ್ಲಿ ಸಪರೇಟ್ ಆಗಿ ಬಸ್ ಹತ್ತಿಸಿ ಗಬ್ಬೂರ್ ಹತ್ರ ಇಳಿಸಿದ್ದ. ಯಾವ ರೀತಿಯಲ್ಲೂ ಯಾರೂ ಕೂಡ ಅನುಮಾನದಿಂದ ನೋಡೋ ಚಾನ್ಸೇ ಇಲ್ಲದ ಹಾಗೆ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಕೊಂದಿದ್ದ. ಸ್ಟ್ರ್ಯಾಂಗ್ಯುಲೇಷನ್ ಕೈನಿಂದನೇ ಒಂದು ಅವನು ಜಗಳ ಮಾಡೋ ಒಂದು ಹೊಡಿತಾನೆ ಕಪಾಲ್ಗೆ, ಅವಳು ಕೆಳಗಡೆ ಬಿಡ್ತಾರೆ, ಅಲ್ಲೇ ಸ್ಟ್ರ್ಯಾಂಗ್ಯುಲೇಟ್ ಮಾಡ್ತಾನೆ. ಆತನ ಪ್ಲಾನ್ ಪ್ರಕಾರ ಆಕೆಯ ಡೆಡ್ ಬಾಡಿ ಹೂತು ಹೊರಟೋದ್ರೆ ಅವಳು ಮಿಸ್ಸಿಂಗ್ ಅಷ್ಟೇ. ಆದರೆ ಅವನ ಪ್ಲಾನ್ ಮೊದಲನೇ ಹಂತದಲ್ಲಿ ಕೈ ಕೊಟ್ಟಿದ್ದು ಮಳೆಯಿಂದಾಗಿ. ಅವನು ಅರ್ಪಿತಾಳನ್ನ ತುಂಬಾ ಆಳದ ಗುಂಡಿ ತೋಡಿ ಹೂತಿರ್ಲಿಲ್ಲ. ಅದಕ್ಕೆ ಸರಿಯಾಗಿ ಆಕೆ ಸತ್ತ ನಂತರ 2 ದಿನ ಸಿಕ್ಕಾಪಟ್ಟೆ ಮಳೆಯಾಗುತ್ತೆ. ಹಾಗಾಗಿ ಸಡಿಲವಾಗಿದ್ದಂಥ ಮಣ್ಣು ಸರಿದು ಹೋಗಿ ಡೆಡ್ ಬಾಡಿ ಕಾಣಿಸೋ ಥರ ಆಗುತ್ತೆ. ಆಕೆ ಕೊಲೆಯಾಗಿರೋದು ಗೊತ್ತಾಗುತ್ತೆ. ಅಷ್ಟಾದರೂ ಕೂಡ ಸಿಕ್ಕಿ ಬೀಳೋ ಚಾನ್ಸೇ ಇಲ್ಲದ ಥರಾನೇ ಪ್ರಿಪೇರ್ ಆಗಿದ್ದ. ಆದರೂ ಪೊಲೀಸರಿಗೆ ಅವನ ಮೇಲೆ ಅನುಮಾನ ಬಲವಾಗಿದ್ದು ಅದೊಂದು ಕಾರಣಕ್ಕೆ.